ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಅರವಿಂದ್ ಅಂತೇಳಿ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಂದ ಬಂದಿದ್ದೀನಿ. ನಾನು ಇವತ್ತು ಬಂದಿರೋದು ಚಳ್ಳಕೆರೆಯಲ್ಲಿ ನಮ್ಮ ಶುಭ ಮೇಡಮ್ ಅವ್ರ ಮನೆಗೆ. ಸ್ನೇಹಿತರೆ, ನಮ್ಮ ಕಂಪನಿ ಹೆಸರು ನೆಟ್ಸರ್ಫ್ ಅಂತೇಳಿ. ಇದು ಬಂದುಬಿಟ್ಟು 25 ವರ್ಷ ಆಯಿತು. ಈ ಕಂಪನಿಯಲ್ಲಿ ಆರ್ಗ್ಯಾನಿಕ್ ಸಂಬಂಧಪಟ್ಟಂಥ ಕೃಷಿ ಉತ್ಪನ್ನಗಳು ಪ್ರತಿಯೊಂದು ಸಿಗುತ್ತೆ. ಇದು ದೇಶದ ಮತ್ತು ಕೃಷಿಗೆ ಯಾವುದೇ ರೀತಿ ತೊಂದರೆ ಆಗದ ವಿಷಪೂರಿತವಾದ ಸಾವಯವ ಔಷಧಿಗಳು. ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾನು ಮಾಹಿತಿ ನೀಡೋಕ್ಕೆ ಶಿವ ಮೇಡಮ್ ಜೊತೆ ನಾನು ಹಂಚ್ಕೊತಾ ಇದ್ದೀನಿ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ನಮ್ಮದು ನೆಟ್ಸರ್ಫ್ ಅಂತೇಳಿ, ಇದರಲ್ಲಿ ನಮ್ಮ ಶೇತ್ ಅಂತ ಇದೆ, SHET ಅಂತೇಳಿ, ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ ಬೇಸ್ಮೆಂಟಲ್ಲಿ ಪ್ರಾಡಕ್ಟಲ್ಲಿ ಇವತ್ತು ಬ್ಯಾಕ್ಟೀರಿಯಾ ವಸಸ್ಸನ್ನಾಗಿ ತಯಾರು ಮಾಡಿದ್ದಾರೆ. ಈ ಪ್ರಾಡಕ್ಟಲ್ಲಿ 1.5 ಟ್ಯಾಕ್ಟ್ರಿಯಷ್ಟು ಸಗಣಿ ಗೊಬ್ಬರದಲ್ಲಿ ಏನು ಜೀವಾಮೃತ ರೀತಿಯಲ್ಲಿ ಸ್ನೇಹಿತರೆ, ಸಗಣಿ ಗೊಬ್ಬರದಲ್ಲಿ ಏನು 1.5 ಟ್ಯಾಕ್ಟ್ರಿಯಲ್ಲಿ ಏನು ಜೀವಾಣುಗಳು ಉತ್ಪತ್ತಿ ಆಗುತ್ತೋ, ಆ 6 ತಿಂಗಳ ನಂತರ ಏನು ಉತ್ಪತ್ತಿ ಆಗುತ್ತೋ ಆ ಜೀವಾಣುಗಳನ್ನು ನಮ್ಮ ಕಂಪನಿಯು ನೆಟ್ಸರ್ಫ್ ಕಂಪನಿಯು ಟೆಕ್ನಾಲಜಿ ಬೇಸ್ಡ್ ತಯಾರಿಕೆಯಿಂದ ಈ ಒಂದು ಶೇತ್ ಎಂಬ ಬಾಟ್ಲಿಯಲ್ಲಿ, ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಬಾಟ್ಲಿಯಲ್ಲಿ 10:12 ರೇಷಿಯೋದಲ್ಲಿ ಬ್ಯಾಕ್ಟೀರಿಯಾಗಳನ್ನು ರೆಡಿ ಮಾಡಿದ್ದಾರೆ. ಈ ಪ್ರಾಡಕ್ಟಿನ ಮಹತ್ವ ಏನಂದರೆ, ಈ ಬರಡು ಭೂಮಿಯಲ್ಲಿ ಎರೆಹುಳುಗಳ ಉತ್ಪಾದನೆಯನ್ನು ಮಾಡುವಂಥದ್ದು. ನಿಮಗೆಲ್ಲ ಗೊತ್ತಿರುತ್ತೆ, ಜೀವಾಮೃತವನ್ನು ಇವತ್ತು ಮಾಡೋದಕ್ಕೆ ಎಷ್ಟು ಕಷ್ಟ ಆಗಿದೆ ಅಂದರೆ, ಇವತ್ತು ನಮಗೆ ಪ್ಯೂರಿಟಿಯಾಗಿ ದನದ ಸಗಣಿ ಸಹಿತನ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಕಂಪನಿಯು ಆ ಬ್ಯಾಕ್ಟೀರಿಯಾಗಳನ್ನು ವಿಷಮುಕ್ತವಾದ ಭೂಮಿಗೆ ನೀಡಬೇಕು ಅಂತ ಹೇಳಿ ನಮ್ಮ ಈ ಪ್ರಾಡಕ್ಟನ್ನು ತಯಾರು ಮಾಡಿದ್ದಾರೆ. ಇದನ್ನು ನಾವು 100 ಲೀಟ್ರ್ ನೀರು ಜೊತೆಗೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ಬೋದು. ಹಾಗೆ ನಮ್ಮಲ್ಲಿ ಸ್ಟಿಮ್ರಿಚ್ ಅನ್ನೋದಿದೆ. ಇದು ನಮ್ಮ ಎರಡನೇ ಅದ್ಭುತವಾದ ಪ್ರಾಡಕ್ಟ್. ಈ ಪ್ರಾಡಕ್ಟಲ್ಲಿ ನಮ್ಮಲ್ಲಿ ನಮ್ಮ ಭೂಮಿಯಲ್ಲಿ ಬೆಳೆಯುವಂಥ ಎಲ್ಲ ಬೆಳೆಗಳಿಗೂ ರೂಟ್ಸ್ ಡೆವಲಪ್ಮೆಂಟ್ ಮತ್ತು ಬ್ರಾಂಚಸ್ಗಳಿಗೆ, ಹೊಸದಾದ ಚಿಗುರುಗಳಿಗೆ ಚಿಗುರೋದಕ್ಕೆ ಮತ್ತು ಏನು ಹಣ್ಣು ಕಾಯಿಗಳು ಡ್ರಾಪ್ ಆಗೋದೋ ಅವನ್ನೆಲ್ಲವನ್ನು ಕಂಟ್ರೋಲ್ ಮಾಡೋಂತಹ ಪ್ರತಿಯೊಂದು ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಅಳವಡಿಸಿ ತಯಾರು ಮಾಡಿದ್ದಾರೆ ಸ್ನೇಹಿತರೆ. ಪ್ರಾಡಕ್ಟ್ ಇದೆ. ಇದು ಸಹಿತ ನಮ್ಮದು ಸಿಲಿಕಾನ್ ಬೇಸ್ಡ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ನಲ್ಲಿ ಏನೇ ನಾವು ಸ್ಪ್ರೇ ಮಾಡೋದಾದರೂ ಇದನ್ನು ಬಳಸಿದಾಗ ಯಾವುದೇ ರೀತಿಯಿಂದ ಎಲ್ಲ ನಮ್ಮ ಎಲೆಗಳಲ್ಲೂ ಪತ್ರಹರಿತು ಮೂಲಕ ಔಷಧಿಗಳನ್ನು ಗಿಡಗಳಿಗೆ ತಲುಪಿಸುತ್ತೆ. ಇಷ್ಟು ಕಾರ್ಯಗಳನ್ನು ಮಾಡುತ್ತೆ. ಹಾಗೆ ನಮ್ಮಲ್ಲಿ ಇನ್ನು NPK, ನೀವು ಏನು ರಾಸಾಯನಿಕವಾಗಿ ಬಳಸ್ತಿರೋ NPKಗಳು ಸಹಿತ ನಮ್ಮಲ್ಲಿ ಇದೆ. ಅವು ಸಹಿತನೂ ಬ್ಯಾಕ್ಟೀರಿಯಾ ವಸಸ್ಸು ಇವೆಲ್ಲವೂ ನಮ್ಮ ಔಷಧಿಗಳು ರೈತರಿಗೆ ಉಪಯುಕ್ತವಾದದ್ದು. ಹಾಗೂ ಮಣ್ಣಿಗೆ ಇವತ್ತು ಯಾವುದೇ ವಿಷವನ್ನು ಕೊಡದೇ ರೀತಿಯಲ್ಲಿ ಮಣ್ಣಿಗೆ ಬೇಕಾದಂಥ ಬ್ಯಾಕ್ಟೀರಿಯಾಗಳನ್ನು ಕೊಟ್ಟು ಮಣ್ಣಿನಲ್ಲಿ ಫಲವತ್ತತೆಯನ್ನು ಉತ್ಪಾದನೆ ಮಾಡುವಂತಹ ಕಂಪನಿಯಾಗಿದೆ. ಹೀಗೆ ಹಲವಾರು, ಇನ್ನು ಜಿಂಕ್ ಇದೆ, ವ್ಯಾಮ್ ಇದೆ. ಎಲ್ಲ ರೈತರಿಗೆ, ಎಲ್ಲ ಬೆಳೆಗಳಿಗೂ ಎಲ್ಲ ಪ್ರಾಡಕ್ಟ್ಗಳು ಸಹಿತ ಸಿಗುತ್ತೆ. ಇದಕ್ಕೆ ನಾವು ಮೇಡಮ್ ಮೂಲಕ ನಿಮಗೆ ಪರಿಚಯ ಮಾಡ್ಕೊತೀವಿ, ಮೇಡಮ್ ಮೂಲಕ ನಿಮಗೆ ತಲುಪಿಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನೀವು ಇಷ್ಟೊತ್ತು ಹೇಳಿದ್ರಲ್ವಾ, ಇದು ಪ್ರಾಡಕ್ಟ್ ಉಪಯೋಗಿಸೋದ್ರಿಂದ ಸಾಕಷ್ಟು ಉಪಯೋಗ ಇದೆ ಅಂತ. ಒಂದೊಂದ್ಸಲ ನಾನು ಈ ನಮ್ಮನೆ ಗಿಡದಲ್ಲಿ ಕೆಲವೊಂದು ಸಸಿಗಳನ್ನ ಹಾಕ್ತಾ ಇರ್ತೀನಿ. ಒಂದೊಂದ್ಸಲ ಬರೋದೇ ಇಲ್ಲ ಅದು. ಆಮೇಲೆ ತೆಂಗಿನ ಮರದಲ್ಲಿ ಚಿಕ್ಕ ಕಾಯಿಗಳು ಉದುರ್ತಾ ಇರುತ್ತೆ. ನೀವೀಗ ಹೇಳಿದ್ರಲ್ಲ, ಈ ಥರ ನಾವೆಲ್ಲ ಉಪಯೋಗಿಸಿದ್ರೆ ಕಾಯಿಗಳು ಬೀಳಲ್ವಾ, ಅಥವಾ ಈ ಮಣ್ಣು ಕೂಡ ಚೆನ್ನಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈ ಥರ ಈ ಪ್ರಾಡಕ್ಟ್ ಉಪಯೋಗಿಸೋದ್ರಿಂದ ಸಸಿಗಳು ಚೆನ್ನಾಗಿ ಬರುತ್ತಾ? ಖಂಡಿತ ಮೇಡಮ್, ಇದು ಉತ್ತಮವಾದ ಪ್ರಶ್ನೆ. ಮೇಡಮ್, ನಿಮಗೆ ನಾನು ಹೇಳಿದೆ, ಇದು ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ ಬೇಸ್ಡ್ ಪ್ರಾಡಕ್ಟ್ಸ್. ಇದರಿಂದ ಏನಾಗುತ್ತೆ ಅಂದರೆ, ಸ್ವಲ್ಪ ಹತ್ರ ಬನ್ನಿ. ಇವತ್ತು ಈ ಮಣ್ಣು ನಿಮಗೆ ಯಾವ ರೀತಿ ಈ ಥರ ಬಿಗಿಗೊಳ್ಳುತ್ತೋ, ಇದು ಇಲ್ಲಿ ಎರೆಹುಳುಗಳ ಉತ್ಪಾದನೆ ಇರದ ಕಾರಣ ನಿಮಗೆ ಮಣ್ಣಿನಲ್ಲಿ ಬಿಗಿಗೊಳ್ಳಿಕೆ, ಮಣ್ಣು ಸಡಿಲಿಕೆ ಇರೋದಿಲ್ಲ. ನಮ್ಮ ಈ ಶೇತನ್ನು ಅಥವಾ ಈ ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ ಬೇಸ್ಡ್ ಪ್ರಾಡಕ್ಟನ್ನು ನೀವು ಬಳಸಿದ್ರೆ ನಿಮಗೆ 60 ದಿನದಲ್ಲಿ ಎರೆಹುಳುಗಳ ಉತ್ಪಾದನೆ ಆಗುತ್ತೆ. ಇದು 100ಗೆ 200% ಗ್ಯಾರಂಟಿ ಕೊಡ್ತೀವಿ. ಹಾಗೆ ಇದರಲ್ಲಿ ನಿಮಗೆ ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ ಮೇಡಮ್, ನೋಡಿ.
ಮೇಡಮ್ ನೀವು ನೋಡ್ಬೋದು, ವೀಕ್ಷಕರಿಗೂ ತೋರಿಸ್ಬೋದು. ಇದು ಪ್ಯೂರ್ಲಿಟಿ ನಿಮಗೆ ಇದು ಏನೋ ಒಂಥರ ಜೀವಾಮೃತ ಗಂಜಲ ಸ್ಮೆಲ್ ಬರ್ತಾ ಇದೆ ಅಲ್ಲ? 100%. ಹೌದೌದು, ಒಂಥರ ಆಕ್ಳು ಸಗಣಿ ಅಲ್ಲ, ನಿಮ್ಗೆ ಅಲ್ಲಿಗೆ ಹೊಡಿತಾ ಇದೆ. ಹತ್ರ ಹಿಡಿಯೋಣ ಅನ್ಕೊಂಡಿದ್ದೆ, ನಿಮ್ಗೆ ಅಲ್ಲಿಗೆ ಹೊಡಿತಾ ಇದೆ. ಗಂಜಲ ಸ್ಮೆಲ್ ಬರ್ತಾ ಇದೆ. 100%. ಹೌದೌದು. ಇದರಲ್ಲಿ ಬ್ಯಾಕ್ಟೀರಿಯಾಗಳು ಅಂದ್ರೆ ಜೀವಾಮೃತದಲ್ಲಿ ಏನು 9 ರಿಂದ 11 ದಿನದಲ್ಲಿ ಮಾಡಿ ಬಳಸ್ತಿದ್ರು ರೈತರು, ಇದನ್ನ 1 ವರ್ಷ ತನಕ ಬಳಸಬಹುದು. ಇದರಲ್ಲಿ 10:12 ರೇಷಿಯೋದಲ್ಲಿ ಬ್ಯಾಕ್ಟೀರಿಯಾಗಳು ಇದಾವೆ ಮೇಡಮ್. ಇದನ್ನ ನೀವು ಮಣ್ಣಿಗೆ ಬಳಸಿದಾಗ ಇದರಲ್ಲಿ 50 ರಿಂದ 60 ದಿನದಲ್ಲಿ ನಿಮಗೆ ಎರೆಹುಳುಗಳು ಉತ್ಪಾದನೆ ಆಗತ್ತೆ. ಅವಾಗ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ನೀವು ಹೇಳ್ತಾ ಇರೋದು. ಯಾಕೆ ಅಂದ್ರೆ ಮೇಡಮ್, ಬೇರುಗಳ ಬೆಳವಣಿಗೆಗೆ, ಉಸಿರಾಟಕ್ಕೆ ಮಣ್ಣು ಸಡಿಲಿಕೆ ಇರಬೇಕು. ಅದಕ್ಕೋಸ್ಕರ ಮಣ್ಣು ಬಿಗಿಗೊಳಿದ್ರಾಗ ಯಾವುದೇ ರೀತಿಯಿಂದ ಗಿಡಗಳು ಬೆಳವಣಿಗೆ ಆಗಲ್ಲ, ಗಿಡಗಳು ಚಿಗುರೋದಿಲ್ಲ. ಸರ್, ನಾನು ಇದು ಉಪಯೋಗಿಸ್ತೀನಿ ಈಗ. ಇದು ಯಾವ ತರ ಉಪಯೋಗಿಸೋದು ಅಂತ ನೀವು ತೋರಿಸ್ಕೊಡ್ತೀರಾ? ಖಂಡಿತ. ಇದು ಅರ್ಧ ಲೀಟರ್ ಬಾಟಲ್ ಮೇಡಮ್. ಇದನ್ನ ನೀವು 200 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬೋದು. ಇದು ನಿಮಗೆ 1 ಲೀಟರ್ ಪರ್ 2 ml ಈ ತರ ನೀವು ಬಳಸ್ಬೋದು. ಡ್ರಂಚಿಂಗಿಗೆ ಇದನ್ನ ಸ್ಪ್ರೇಗ್ ಸಹಿತನೂ ಮಾಡ್ಬೋದು, ಬಟ್ ನಮಗೆ ಡ್ರಂಚಿಂಗ್ ಸಾಕಿದು. ಇದು ಮಣ್ಣು ಕೊಡೋದ್ರಿಂದ ನೀವು ಡ್ರಂಚಿಂಗ್ ಬಳಸ್ಬೋದು. ನೋಡಿ ಮೇಡಮ್, ನಾನು ನಿಮಗೆ ಇದನ್ನ ತೆಂಗಿನ ಗಿಡಗಳಿಗೆ ಮತ್ತೆ ಬೆಂಡೆ ಗಿಡಗಳಿಗೆ ಬಳಸಿ ತೋರಿಸ್ತೀನಿ. ನೀವು ಸಹಿತ ನೆಕ್ಸ್ಟ್ ಬಳಸ್ಬೋದು. ಇದು ನಿಮ್ದು 20 ಲೀಟರ್ ನೀರು ಮಿನಿಮಮ್. ನಮ್ದು ಇದು ಒಂದು 5 ml ಮುಚ್ಚಳ. ಇದು ಅಂದ್ರೆ 1 ಲೀಟ್ರು ಅಲ್ಲ, 1 ಬಕೆಟ್ ನೀರಿಗೆ ಇಷ್ಟೇ ಸಾಕು ಅಂತ ಹೇಳ್ತಾರೆ. ಇದು 20 ml. 20 ml ಇದು. ಈ 20 ml ನಾನು ಮಿನಿಮಮ್ 20 ಲೀಟ್ರಿಗೆ ಮಿನಿಮಮ್ ನಮ್ದು ಒಂದು 40 ರಿಂದ 60 ml ಬಳಸಿ ನಿಮ್ಮ ಗಾರ್ಡನಿಗೋಸ್ಕರ. 40 ರಿಂದ 60 ml. ಓಕೆ, ಇಷ್ಟೇ ಸಾಕು. ಇಷ್ಟೇ ಸಾಕಾ? ಹಾಕ್ತೇನೆ ನಾನು. 3 ಸಲ ಹಾಕಿದ್ದೀನಿ. 3 ಸಲ ಹಾಕಿದ್ದೀರಾ? ಓಕೆ. 20 ಲೀಟರ್ ನೀರಿಗೆ 3 ಸಲ ಹಾಕಿದ್ದೀನಿ. ಆ ಮುಚ್ಚಳದಲ್ಲಿ 3 ಸಲ ಹಾಕಿದ್ದೀರಾ ಅಲ್ವಾ? ನೋಡಿ, ಈ ಮುಚ್ಚಳದಲ್ಲಿ 3 ಸಲ ಅವ್ರು ಹಾಕಿದ್ದಾರೆ. ನಾವು 1 ಬಕೆಟ್ ನೀರು ತಗೊಂಡಿದ್ದೀನಿ ಇಲ್ಲಿ. ಈಗ ಇದು ಯಾವ ತರ ಹಾಕೋದು ಅಂತ ಅವರೇ ತೋರಿಸ್ಕೊಡ್ತಾರೆ, ನೋಡೋಣ ಅಲ್ವಾ? ಜಸ್ಟ್ ಸಿಂಪಲ್. ಇದನ್ನ ಈಗ ಹಾಕಿದ್ದೀರಾ, ಒಂದ್ 2-3 ಸಲ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಅಂದ್ರೆ ಎತ್ತಾಕ್ಬೇಕಲ್ಲ ಚೆನ್ನಾಗಿ ನೀರ್ನೆಲ್ಲ. ಖಂಡಿತ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಮಿಶ್ರಣ ಆಯ್ತು ಮೇಡಮ್. ಓಕೆ. ಇನ್ನೊಂದು ನಮ್ದು ನಿಮ್ಮಂತ ನಿಮಗೆ ಸ್ಟಿಮ್ ರಿಚ್ ಅಂತ ಇದೆ ಅಂತ ಹೇಳಿದೆ. ಇದು ಸಹಿತ ನಮ್ದು ಮೈಕ್ರೋ ಅಂಡ್ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಪ್ರಾಡಕ್ಟ್ಸ್ಗಳು. ಇದು ಸಹಿತ ನಿಮಗೆ ಏನಾಗುತ್ತೆ ಅಂದ್ರೆ ನಮ್ದು ರೂಟ್ಸ್ ಡೆವಲಪ್ಮೆಂಟಿಗೆ ಅನುಕೂಲವಾದಂಥ ಪ್ರಾಡಕ್ಟ್ ಇದು. ಇದನ್ನ ನಾವು ಸ್ಪ್ರೇಗೂ ಕೊಡ್ಬೋದು, ಪ್ಲಸ್ ಡ್ರಂಚಿಂಗು ಮಾಡ್ಬೋದು. ಮೇಡಮ್, ಇದನ್ನು ಸಹಿತ ನೀವು ವೀಕ್ಷಣೆ ಮಾಡ್ಬೋದು. ನಿಮಗೆ ಇದು ಸ್ಮೆಲ್ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ನೋಡಿ. ಹೌದು, ಇದು ಒಂಥರ ಹಳೆ ಬೆಲ್ಲದ ಸ್ಮೆಲ್ ಬರ್ತಾ ಇದೆ. ಖಂಡಿತ ಇದು ಸಾವಯವ ಬೆಲ್ಲ ತರನೇ ನಿಮಗೆ ಬಳಸಿದ ಹಾಗೆ. ಅದು ಬೆಲ್ಲದಿಂದನೇ ಮಾಡಿರೋದ? ಇಲ್ಲ, ಲಿಕ್ವಿಡ್ ಟೆಕ್ನಾಲಜಿ ಬೇಸ್ಡ್ ಪ್ರಾಡಕ್ಟ್ಸ್ಗಳು. ಹೌದಾ? ಸರಿ, ಓಕೆ. ಇಲ್ಲಿ ಯಾವುದೇ ರೀತಿಯಿಂದ ನಮಗೆ ಇದನ್ನಕ್ಕಿಂತ ಇದು ಟೆಕ್ನಾಲಜಿ ಬೇಸ್ಡ್ ಪ್ರಾಡಕ್ಟ್ಸ್ಗಳು. ಇದರಿಂದ ನಿಮಗೆ ರೂಟ್ಸ್ ಡೆವಲಪ್ಮೆಂಟ್ ಮತ್ತೆ ಕಾಯಿಗಳ ಅಭಿವೃದ್ಧಿ ಮತ್ತೆ ಹೂಗಳ ಉದುರುವಿಕೆಯನ್ನು ಸಹಿತ ಬೇರಿಂದನೇ ಸಹಿತ ಯಾವುದೇ ತಾಯಿಯಾಗ್ಲಿ ಅದರ ಮೂಲ ಬುಡದಿಂದನೇ ಕೊಡುವಂಥದ್ದು. ಸ್ಪ್ರೇ ಕೊಡೋದು ಆ ಟೈಮಿಗೆ ಮಾತ್ರ. ಇದು ನೀವು ಮಣ್ಣಿಗೆ ಕೊಟ್ಟಾಗ ನಿಮಗೆ ಇದು ಏನಾಗತ್ತೆ ಅಂದ್ರೆ ರೂಟ್ಸ್ ಇಂದನೇ ಅಂದ್ರೆ ಬೇರುಗಳ ಮೂಲಕನೇ ಅದರ ಆಹಾರ ಮತ್ತೆ ಗ್ರೋತ್ ಅನ್ನ ಕಾಪಾಡ್ತಾವೆ. ಇದನ್ನು ಸಹಿತ ನಾನು 3 ಹಾಕ್ತಾ ಇದ್ದೀನಿ. ಕಲರ್ ಚೇಂಜ್ ಆಗುತ್ತಲ್ವಾ? ಹೌದು. 3 ಮುಚ್ಚಳ ಬಳಸಿದ್ದೀನಿ. ಈಗ ನೀವು 2 ಹಾಕಿದ್ರಲ್ವಾ ಅದಕ್ಕೆ? ಇದು 2 ಮಾಹಿತಿನ ನಿಮಗೆ ತಿಳಿಸ್ತೆ. ಒಂದು ಮಣ್ಣಿನ ಫಲವತ್ತತೆಗೆ ಮತ್ತು ಒಂದು ಬೇರುಗಳ ಅಭಿವೃದ್ಧಿಗೆ. ಇವೆರಡು ಪ್ರಾಡಕ್ಟ್ನ ಇದಕ್ಕೆ ಬಳಸಿದ್ದೀನಿ. ಇದನ್ನ ನಾವು ಮತ್ತೊಮ್ಮೆ ಮೇಲೆ ಕೆಳಗೆ ಮಾಡಿ ಗಿಡಗಳಿಗೆ ಬಳಸಬಹುದು. ಇದು ಮಣ್ಣು ಕೆತ್ತಾಕ್ಬೇಕಾ ಅಥವಾ ಹಾಗೆ? ಬೇಡ ಮೇಡಮ್, ನೀವು ಮಣ್ಣಿನ ಬಿಡಿಸೋದು ಬೇಡ, ಬುಡ ಬಿಡಿಸೋದು ಅಂತಾರೆ, ಅದು ಸಹಿತ ಬೇಡ. ಕಳೆ ಇದ್ರೆ ಸ್ವಲ್ಪ ನಿಮ್ಮ ಮಿಷಿನ್ ನಲ್ಲಿ, ಕಳೆ ಕಟ್ಟೋ ಮಿಷಿನ್ ನಲ್ಲಿ ಹೊಡ್ಕೊಂಡ್ರೆ ಸಾಕು. ಈ ತರ ನಮಗೆ ತೇವ ಬೇಕು ಮೇಡಮ್. ಮಣ್ಣು ತೇವ ಇರಬೇಕು. ಏಕೆ ಅಂದ್ರೆ ಇದರಲ್ಲಿರುವಂತ ಬ್ಯಾಕ್ಟೀರಿಯಾಗಳು ಆಕ್ಟಿವ್ ಆಗೋದಕ್ಕೆ ಮಣ್ಣಿನಲ್ಲಿ ತೇವಾಂಶ ಇರಬೇಕು. ತೇವಾಂಶ ಮಾಡ್ಕೊಂಡು ಗಿಡಗಳಿಗೆ ಬುಡಗಳಿಗೆ ಬಳಸಿದ್ರೆ ತುಂಬಾ ಅನುಕೂಲ ಆಗತ್ತೆ.
ಇದು ಯಾವ ಥರ ಹಾಕೋದು ತೋರಿಸ್ತೀರಾ? ಜಸ್ಟ್ ಮೇಡಮ್ ಏನಿಲ್ಲ, ತೆಂಗಿನ ಮರದ 1 ಅಡಿ 2 ಅಡಿಯಿಂದ ಸುತ್ತ ಬಳಸೋಂಥದ್ದು. ಮಿನಿಮಮ್ ತೆಂಗಿನ ಮರಕ್ಕೆ ಮೇಡಮ್ 10 ರಿಂದ 12 ಲೀಟರ್ ಬೇಕು. ಇಷ್ಟು ದೊಡ್ಡ ಗಿಡಕ್ಕೆ. ಸಣ್ಣ ಗಿಡಕ್ಕಾದ್ರೆ 3 ರಿಂದ 4 ಲೀಟರ್ ಬೇಕು. ಅಡಿಕೆ ಮರಕ್ಕಾದ್ರೆ 1 ರಿಂದ 2 ಲೀಟರ್ ಸಾಕು. ಇನ್ನು ಈ ನಮ್ಮ ತರಕಾರಿ ಗಿಡಗಳಿಗೆಲ್ಲ ಸ್ವಲ್ಪ ಆದ್ರೆ ಸಾಕು. ನಾನು ಜಸ್ಟ್ ಈಗ ನಿಮಗೆ ಒಂದು 3 ಲೀಟರ್ ಬಳಸಿದ್ದೀನಿ. ಈ ದೊಡ್ಡ ತೆಂಗಿನ ಮರಕ್ಕೆ ಒಂದು 3 ಲೀಟರ್ ಸಾಕಾ? ಅಲ್ಲ ಮೇಡಮ್, ಒಂದು 10 ಲೀಟರ್ ಬೇಕಿದಕ್ಕೆ. ಇಲ್ಲಿ ನಿಮ್ದು ಇಂಗುವಿಕೆ ಕಡಿಮೆ ಇರೋದ್ರಿಂದ, ನೀರು ಹರಿದು ಹೋಗೋದ್ರಿಂದ ನೀವೇನು ಮಾಡಿ, ಇನ್ನೊಂದು ಗಂಟೆ ಬಿಟ್ಟು ಮತ್ತೊಂದು 2 ಸಲ ಬಳಸಿ. ಹೌದಾ? ಎಷ್ಟು ದಿನಕ್ಕೊಂದ್ಸಲ ಹಾಕ್ಬೇಕಿದು ಮೇಡಮ್? ಮಿನಿಮಮ್ ಒಂದು 6 ತಿಂಗಳಿಗೆ ಒಂದ್ಸಲ ಆದ್ರೆ ಸಾಕು. ಮೇಡಮ್ ನೋಡಿ, ಈ ತೆಂಗಿನ ಅಡಿಕೆ ಮರಕ್ಕೆ ಸಹಿತನು ನೀವು ಇದರ ಸುತ್ತ 1 ಅಡಿ 1.5 ಅಡಿ ದೂರದಲ್ಲಿ ನೀವು ನಮ್ಮ ಮಿಶ್ರಿತವಾದ ಔಷಧಿಯನ್ನು 2 ಲೀಟರ್ ಬಳಸಿದ್ರೆ ಸಾಕು. ಈ ಗಿಡಕ್ಕೆ 1 ಲೀಟರ್ ಸಾಕು. ನಮ್ಮಲ್ಲಿ ಇಲ್ಲಿ ಬೇರೆ ಬೇರೆ ಗಿಡ ಇರೋದ್ರಿಂದ ನಾನು 2 ಲೀಟರ್ ಹಾಕಿದ್ದೀನಿ. ನಿಮಗೆ ಇಲ್ಲಿ ಎರೆಹುಳುಗಳ ಉತ್ಪಾದನೆ ಮತ್ತು ಗಿಡದ ಬೆಳವಣಿಗೆ ಅಂದರೆ ಈ ಏನು ಸುಳಿ ಬಂದಿದೆಯಲ್ಲ, ಇದರಲ್ಲಿ ಗ್ರೋತ್ ಆಗಿ ಕಾಣೋದು, ಕಾಂಡದಲ್ಲಿ ದಪ್ಪ ಆಗೋಂಥದ್ದು, ಈ ಥರ ಬೆಳವಣಿಗೆಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಇದು ಬೇಗ ದೊಡ್ಡದಾಗತ್ತೆ ಈಗ ಇದೆಲ್ಲ ಹಾಕಿದ್ರಿಂದ? ಬೇಗ ಆಗತ್ತೆ ಅನ್ನೋಕ್ಕಿಂತನೂ ಮೇಡಮ್, ಬೇಗ ಗ್ರೋತ್ ಆಗತ್ತೆ ಅನ್ನೋಕ್ಕಿಂತನೂ ನಾವೇನಂತೀವಿ ಅಂದರೆ, ಇದು ಗ್ರೋತ್ ಬೇಗ ಆಗಬೇಕು ಅನ್ನೋದಿಲ್ಲ ಮೇಡಮ್. ನಮಗೆ ಅಡಿಕೆ ಮರದಲ್ಲಿ ಕಿರಿಗಣ್ಣು ಅಂತಾರೆ. ಆ ಕಿರಿಗಣ್ಣು ಬಂದಷ್ಟು ಗಿಡಗಳು ಹೆಲ್ತಿಯಾಗಿರ್ತವೆ. ಲಾಂಗ್ ಬಂದರೆ ಅಂದರೆ ಉದ್ದದ ಗಣ್ಣುಗಳು ಬಂದರೆ ನಮಗೇನಾಗುತ್ತೆ, ಫಸಲಿನಲ್ಲಿ ಕಡಿಮೆ ಆಗುತ್ತೆ. ಆದ್ದರಿಂದ ಇದು ಕಿರಿಗಣ್ಣೆ ಬರುತ್ತೆ, ಸ್ವಲ್ಪ ಇದೇ ಬರುತ್ತೆ. ಆದರೆ ಗಿಡ ಹಚ್ಚ ಹಸಿರಿನಿಂದ ಮತ್ತು ಗಿಡದಲ್ಲಿ ಉತ್ತಮವಾದ ಹಸಿರು, ಉತ್ತಮವಾದ ಸಸ್ಯವಾಗಿ ಕಾಣುತ್ತೆ. ನೋಡಿ, ಇದು ಮೆಣಸಿನ ಗಿಡಕ್ಕೆ ಸಹಿತ ನೀವು ಈ ಥರ ಡ್ರಂಚಿಂಗ್ ಮಾಡಿದ್ರೆ ಅಥವಾ ಮಣ್ಣಿಗೆ ಬಳಸಿದ್ರೆ ಮೆಣಸಿನ ಗಿಡದಲ್ಲೂ ಸಹಿತ ನಿಮಗೆ ಯಾವುದೇ ರೋಗ ಮತ್ತು ಕುಂಠಿತವಾಗಿ ಕಾಣೋದಿಲ್ಲ. ಗಿಡಗಳಲ್ಲಿ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಸ್ಟಿಮ್ರಿಚ್ ಅಂತ ಬೇರೆ ಇನ್ನೊಂದು ತೋರಿಸಿದ್ನಲ್ಲ, ಇದ್ರ ಜೊತೆ ಮಿಶ್ರಣ ಮಾಡಿದ್ನಲ್ಲ, ಅದನ್ನು ಇದರಲ್ಲಿ ಇದಕ್ಕೆ ಸ್ಪ್ರೇ ಕೊಟ್ಟಾಗ ಇದರಗಳ ಬ್ರಾಂಚಸ್ಗಳು ತುಂಬ ಚೆನ್ನಾಗಿ ಓಪನ್ ಆಗುತ್ತೆ. ಇಲ್ಲಿ ಏನು 1, 2, 3 ಬ್ರಾಂಚಸ್ಗಳಿದಾವಲ್ಲ, ಇದರಲ್ಲಿ ಬೇರೆ ಬೇರೆ ಬ್ರಾಂಚಸ್ಗಳು ಸಹಿತ ಓಪನ್ ಆಗುತ್ತೆ. ನಾನು ನಿಮಗೆ ಸ್ಪ್ರೇ ಮಾಡಿರ್ತೀನಿ, ನಿಮಗೆ ಗೊತ್ತಾಗತ್ತೆ. ನಾನು ನಿಮಗೆ ತೋರಿಸ್ತೀನಿ ಆಮೇಲೆ. ತರಕಾರಿ ಗಿಡಗಳಿಗೆ ಕೂಡ ಇದನ್ನ ಹಾಕಬಹುದಲ್ವಾ? ನಾನು ಹೇಳ್ತಾ ಇದ್ದೀನಿ ನಿಮಗೆ, ಭೂಮಿ ಮೇಲೆ ಬೆಳೆಯುವಂಥ ಕೃಷಿ ಯಾವುದೇ ಆಗಿರಲಿ, ಕೊತ್ತಂಬರಿ ಸೊಪ್ಪಿಂದ ಹಿಡಿದು ತೆಂಗಿನ ಮರದ ಬೆಳೆಗಳಿಗೂ ಯಾವುದೇ ಬೆಳೆಗಳಿಗೂ ನಮ್ಮ ಔಷಧಿಗಳನ್ನು ಬಳಸಬಹುದು. ಸ್ನೇಹಿತರೆ, ಮಾವಿನ ಗಿಡಗಳು ಸಹಿತ ನೀವು ಬಳಸ್ಬೋದು. ಮಾವಿನ ಗಿಡದಲ್ಲಿ ನಿಮಗೆ ಫಸಲು ಸ್ಟಾರ್ಟಿಂಗಲ್ಲೇ ಬೇಗ ಬರೋದಿಲ್ಲ, ಅದು ಬರೀ ಬೆಳವಣಿಗೆಗೆ ಅದರ ಟೈಮ್ ತೊಗೊಳ್ತಾ ಇರುತ್ತೆ. ನೀವು ಅದಕ್ಕೆ ರೂಟ್ಸ್ ಮೂಲಕ ಇಂತಹ ಬ್ಯಾಕ್ಟೀರಿಯಾ ವರ್ಸಸ್ ಪ್ರಾಡಕ್ಟ್ ಅನ್ನೋದು ಅದರಲ್ಲಿ ಹೂಗಳು ಮತ್ತು ಕಾಯಿಗಳು ಬೇಗ ಬರುವಂತಹ ಇದಿರುತ್ತೆ. ಇವತ್ತು ಒಳ್ಳೆ ನಿಮಗೆ ರಾಸಾಯನಿಕ ಮುಕ್ತವಾಗಿ ಸಿಗೋಂಥ ಮಾವಿನ ಹಣ್ಣುಗಳು ಅತಿ ಕಡಿಮೆ. ಅದರಲ್ಲೂ ಇವತ್ತು ಯಾವುದೋ ಕೆಮಿಕಲ್ ಬೆಳೆಸಿ ಇವತ್ತು ಹಣ್ಣಿನ ಮಾರಾಟ ನಡೀತಿದೆ. ನೀವು ಈ ಥರ ಪ್ರಾಡಕ್ಟನ್ನು ಬಳಸಿದಾಗ ನಿಮಗೆ ವಿಷಮುಕ್ತವಾದ ಮಾವಿನ ಹಣ್ಣುಗಳು ಸಹಿತ ಸಿಗ್ತವೆ. ಇಲ್ಲಿ ಪಕ್ಕದಲ್ಲಿ ಶುಂಠಿ ಗಿಡ ಇದೆ, ಇದಕ್ಕೂ ಹಾಕ್ಬೋದಾ? ಖಂಡಿತ ಮೇಡಮ್. ನೀವು ಶುಂಠಿಗೆ ನಮ್ಮಲ್ಲಿ ಎಲ್ಲ ಕಡೆ ನಾವು ಶುಂಠಿಗೂ ಸ್ಪ್ರೇ ಕೊಡ್ತೀವಿ, ಶುಂಠಿಗೂ ಡ್ರಂಚಿಂಗ್ ಮಾಡಿಸ್ತೀವಿ. ಮೋರ್ ದೆನ್ ಕೆಮಿಕಲ್ ಅತಿ ಹೆಚ್ಚಾಗಿ ಬೆಳೆಸೋ ಬೆಳೆಗಳಲ್ಲಿ ಶುಂಠಿ ಮತ್ತು ಅನಾನಸ್, ಇದಕ್ಕೂ ಸಹಿತ ನಾವು ನಮ್ಮ ಪ್ರಾಡಕ್ಟನ್ನು ಡ್ರಂಚಿಂಗ್ ಮಾಡಿಸ್ತೀವಿ ಮತ್ತು ಸ್ಪ್ರೇಗಳನ್ನು ಕೊಡ್ತೀವಿ. ಅದು ಸಹಿತ ನಿಮಗೆ ಅನುಕೂಲವಾಗಿ ಚೆನ್ನಾಗಿ ಬರುತ್ತೆ. ದೂರನೇ. ಸ್ನೇಹಿತರೆ, ಹಾಗೆ ನನ್ನ ರೈತ ಮಿತ್ರರು ಹಾಗೂ ನನ್ನ ಕರುನಾಡು ಜನರಿಗೆ ಮತ್ತೊಮ್ಮೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಸ್ನೇಹಿತರೆ, ಇವತ್ತು ರೈತರು ಹೊಲಗಳಲ್ಲಿ ಬೆಳೆದ್ರೆ ಇವತ್ತು ಸಿಟಿಗಳಲ್ಲಿ ಅನೇಕರಿಗೆ ಕೃಷಿಯಲ್ಲಿ ತುಂಬ ಆಸಕ್ತಿ ಇರುತ್ತೆ, ಬಟ್ ಜಾಗ ಇರಲ್ಲ ಅಂತ ತುಂಬ ಇದು ಮಾಡ್ತಾ ಇರ್ತಾರೆ, ಅಥವಾ ಕೃಷಿಲಿ ಏನೇನೋ ಮಾಡಬೇಕು ಅಂತ ಇರ್ತಾರೆ, ಅಥವಾ ಟೆರೆಸ್ ಮೇಲೆ ಇವತ್ತು ಏನೇನೋ ಬೆಳೆಗಳನ್ನು ಬೆಳೀತಿದ್ದಾರೆ. ಅವರಿಗೂ ಸಹಿತ ಇವತ್ತು ನಮ್ಮಲ್ಲಿ ಅತ್ಯುತ್ತಮವಾದ ಪ್ರಾಡಕ್ಟ್ಗಳಿದ್ದಾವೆ.
ನಿಮ್ಮ ಯಾವುದೇ ರಾಸಾಯನಿಕ ಮುಕ್ತವಾಗಿ ಒಂದು ಬೆಳೆಯನ್ನು ನಾವು ಗಿಡದಿಂದ ಬೆಳವಣಿಗೆಯಿಂದ ಹಿಡಿದು ಹಣ್ಣು ಕೊಯ್ಯೋವರೆಗೂ ಅದರ ಮುಕ್ತಿಯವರೆಗೂ ನಾವು ಪ್ರಾಡಕ್ಟ್ಗಳನ್ನು ನೀಡುತ್ತೇವೆ. ಇದಕ್ಕೆ ನಮ್ಮಲ್ಲಿ ಕೀಟನಾಶಕ ಅಂತ ನಿಮಗೆ ಹೇಳಿದ್ರೆ ತಪ್ಪಾಗುತ್ತೆ ಅನ್ನೋ ಗೊತ್ತಿಲ್ಲ, ಆದರೆ ನಮ್ಮಲ್ಲಿ ಕೀಟನಾಶಕದಲ್ಲಿ ನಮ್ಮಲ್ಲಿ ಜೈವಿಕವಾಗಿ ಕೀಟನಾಶಕಗಳನ್ನು ತಯಾರು ಮಾಡಿದ ಕಂಪನಿ ಇದು. ಹಾಗೆ ಇದರಲ್ಲಿ ರೋಗಗಳಿಗೂ ಸಹಿತ ಔಷಧಿ ಇದೆ. ಪ್ರತಿಯೊಂದು ಎಲ್ಲ ಔಷಧಿಗಳನ್ನು ನಿಮಗೆ ನಾನು ಎಲ್ಲಗಳನ್ನು ಮಾಹಿತಿ ನೀಡಿರ್ತೀನಿ. ಹಾಗೆ ನೀವು ಇವತ್ತು ಏನು ಪಾಟಲ್ಲಿ ಬೆಳಿಬೇಕು ಅಂತೀರೋ ಅವರಿಗೆಲ್ಲ ಇದು ಅತ್ಯುತ್ತಮವಾದ ಪ್ರಾಡಕ್ಟ್ ಆಗಿರುತ್ತೆ. ಯಾವುದೇ ಚೀಲ ಹೊತ್ಕೊಬರೋಕ್ಕೆ ಇರೋದಿಲ್ಲ, ಹಾಗೆ ಮತ್ತು ಯಾವುದೇ ರೀತಿಯಿಂದ ಕಷ್ಟಪಡುವಂಥ ಯಾವುದೇ ಇರೋದಿಲ್ಲ. ಇದು ನಿಮಗೆ ಬಯೋಟೆಕ್ನಾಲಜಿ ಇರೋದ್ರಿಂದ ನೀವು ಕಣ್ಣು ಮುಚ್ಕೊಂಡು ಈ ಥರ ಬಳಸೋದಕ್ಕೆ ಅನುಕೂಲವಾಗುತ್ತೆ. ನನ್ನ ನಂಬರ್ನ ನನ್ನ ಸ್ನೇಹಿತರಾದ ಅಭಿಷೇಕ್ ಅವ್ರ ನಂಬರ್ನ ಇದರಲ್ಲಿ ಮೇಡಮ್ ಅವ್ರ ಜೊತೆ ನಾವು ಹಂಚ್ಕೊತೀವಿ. ನಿಮಗೆ ಟ್ಯಾಗ್ಲೈನಲ್ಲಿ ಸಿಗತ್ತೆ, ಸಂಪರ್ಕಿಸಿ. ಇಲ್ಲ ನಿಮ್ಮದು ನೋಡಿದ್ರಲ್ಲ ಸ್ನೇಹಿತರೆ, ಇವರು ಯಾವ ಥರ ಗಿಡಗಳಿಗೆ ಇದೆಲ್ಲ ಹಾಕ್ಬಿಟ್ಟು ಹೆಂಗೆ ಬೆಳಿಬೇಕು ನಾವು ಗಿಡ ಅಂತ ತೋರಿಸಿದ್ರು. ನಾವು ಆರಾಮಾಗಿ ಮನೆಯಲ್ಲಿ ನಮ್ಮಲ್ಲಿ ಚಿಕ್ಕ ಪುಟ್ಟ ಜಾಗದಲ್ಲೇ ಈ ಥರ ಪಾಟ್ಗಳಲ್ಲಿ ಈ ಥರ ಒಂದು ಪ್ರಾಡಕ್ಟ್ ಉಪಯೋಗಿಸಿ ಆರಾಮಾಗಿ ತರಕಾರಿ, ಸೊಪ್ಪು, ಹೂವಿನ ಗಿಡಗಳಿಗೆ ಎಲ್ಲದಕ್ಕೂ ಇದು ಬಳಸ್ಬೋದು ಅಂತ ಹೇಳಿದ್ದಾರೆ. ನಾವು ಕೂಡ ನಂಗೆ ತುಂಬ ಇಷ್ಟ ಆಗಿದೆ. ಇದನ್ನು ನಾನು ತಗೊಂಡಿದ್ದೀನಿ, ಹಾಗೆ ಟ್ರೈ ಮಾಡ್ತೀನಿ. ಗಿಡಗಳು ಕೂಡ ಚೆನ್ನಾಗಿ ಬರ್ತಾ ಇದೆ ಇದನ್ನು ಉಪಯೋಗಿಸೋದ್ರಿಂದ. ಅದಕ್ಕೆ ನಿಮಗೆ ಈ ಥರ ಒಂದು ಉಪಯೋಗಿಸಿ ಗಿಡಗಳನ್ನ ಬೆಳಿಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಏನೇನು ಗಿಡಗಳು ಬೆಳೆದಿದ್ದೀನಿ ಅಂತ ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಇದು ಶುಂಠಿ ಗಿಡ. ಅವ್ರು ಏನೇನು ತೋರಿಸಿದ್ರು ನಾನು ಈ ಶುಂಠಿ ಗಿಡ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಶುಂಠಿ ಬಂದಿದೆ. ಬಾಳೆ ಗಿಡ ಕೂಡ ಚೆನ್ನಾಗಿ ಬಂದಿದೆ. ನೋಡಿ, ಅರಿಶಿಣದ ಗಿಡ ಹಾಕಿದ್ದೀನಿ ಇಲ್ಲಿ. ಅರಿಶಿಣ ಕೂಡ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ.